ಸಾಮಾನ್ಯವಾಗಿ ಹಬ್ಬದ ದಿನಗಳಲ್ಲಿ ಹಾಲಿನಿಂದ ಮಾಡಿರುವಂತಹ ಸಿಹಿ ಖಾದ್ಯನ ದೇವ್ರ ನೈವೇದ್ಯಕ್ಕೆ ಅಂತ ಮಾಡ್ಕೊಳ್ತಾರೆ. ಅಂಥದ್ದೇ ಒಂದು ಸಾಂಪ್ರದಾಯಿಕ ಸಿಹಿ ಅಡುಗೆನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದು ಹಾಲು ಪಾಯಸ. ಈ ಪಾಯಸ ಮಾಡ್ಕೊಳ್ಲಿಕ್ಕೆ ತುಂಬಾ ಸಿಂಪಲ್ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ. ಆದರೂ ಕೂಡ ಇದನ್ನು ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ಪಾಯಸ ಮಾಡಲಿಕ್ಕೆ ಅಕ್ಕಿನ ಮೊದಲೇ ನೆನೆಸಿಟ್ಟಿರ್ಬೇಕಾಗತ್ತೆ. ಸುಮಾರು ಒಂದು 3ರಿಂದ 4 ತಾಸಾದರೂ ನೆನೆಬೇಕಾಗತ್ತೆ ಅಕ್ಕಿ. ನಾನಿಲ್ಲಿ ತೋರಿಸ್ತಿದ್ದೀನಲ್ವಾ, ಈ ಕಪ್ಪಲ್ಲಿ 1 ಕಪ್ಪಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ನಾನಿಲ್ಲಿ ಸುಮಾರು ಒಂದು 100 ಗ್ರಾಮಷ್ಟು ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ ಹೆಚ್ಚು ಕಡಿಮೆ 1 ಲೀಟ್ರಷ್ಟು ಹಾಲನ್ನು ಬಳಸ್ಕೊಂಡಿದ್ದೀನಿ. ಈ ಪಾಯಸ ಮಾಡಲಿಕ್ಕೆ ಒಂದು ಕಡಾಯಿಗೆ ಒಂದು ಅರ್ಧ ಚಮಚದಷ್ಟು ಕಲ್ಲುಪ್ಪನ್ನ ಸೇರಿಸ್ಬೇಕಾಗತ್ತೆ. ಕಲ್ಲುಪ್ಪು ಚಟಪಟ ಅನ್ನಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಹುರಿಬೇಕಾಗತ್ತೆ. ಫ್ಲೇಮ್ ಪಾಯಸ ಪೂರ್ತಿ ಮುಗಿಯೋವರೆಗೂ ಕೂಡ ಮೀಡಿಯಮಲ್ಲೇ ಇಟ್ಕೊಳ್ಳಿ. ನನ್ನ ಹತ್ರ ಕಲ್ಲುಪ್ಪು ಇರಲಿಲ್ಲ, ಹಾಗಾಗಿ ಪುಡಿ ಉಪ್ಪನ್ನೇ ಬಳಸ್ಕೊಂಡಿದ್ದೀನಿ. ಉಪ್ಪು ಚೆನ್ನಾಗಿ ಚಟಪಟ ಅನ್ನಬೇಕು, ಹಾಗೆ ಕಲರ್ ಚೇಂಜ್ ಆದ ನಂತರ ಹಾಲನ್ನು ಸೇರಿಸ್ಕೋಬೇಕಾಗತ್ತೆ. ಇದೇ ಟೈಮಲ್ಲಿ ಹಾಲಿನೊಟ್ಟಿಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳಿ. ನೀರನ್ನು ಹೆಚ್ಚಿಗೆ ತಗೊಳ್ಳೋದು ಬೇಡ. ನಾನಿಲ್ಲಿ ಸುಮಾರು ಒಂದು ಅರ್ಧ ಲೋಟದಷ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ನಾನು ಬಳಸಿರೋದು ಫುಲ್ ಫ್ಯಾಟ್ ಮಿಲ್ಕು. ಆದಷ್ಟು ಹಸಿ ಇರೋವಂತಹ ಹಾಲನ್ನೇ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಕಾಯಿಸಿ ಆರಿಸಿರೋವಂಥ ಹಾಲನ್ನು ತಗೋಬೇಡಿ. ಹಸಿ ಹಾಲಲ್ಲಿ ಫ್ಯಾಟ್ ಕಂಟೆಂಟ್ ಇರುತ್ತಲ್ವ, ಆಗ ಪಾಯಸದ ರುಚಿ ತುಂಬಾ ಚೆನ್ನಾಗಾಗತ್ತೆ. ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೊಂಡು ಒಂದು ಸೌಟಿನ ಸಹಾಯದಿಂದ ಹಾಲನ್ನು ಈ ಥರ ಕೈಯಾಡ್ತಾನೆ ಇರಬೇಕಾಗತ್ತೆ. ಇಲ್ಲಾಂದರೆ ಹಾಲು ಹುಕ್ ಬರೋ ಚಾನ್ಸಸ್ ಇರುತ್ತೆ. ಹಾಗೆಯೇ ಫ್ಲೇಮ್ ಮೀಡಿಯಮಲ್ಲೇ ಇಟ್ಕೊಂಡಿರೋದ್ರಿಂದ ಸೈಡಲ್ಲೆಲ್ಲ ಕೆನೆ ಕಟ್ಕೊಂಡು ಹಾಲು ಗಟ್ಟಿ ಆಗ್ತಾ ಬರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಚೆನ್ನಾಗಿ ಹಾಲು ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು. ಈಗ ನೋಡ್ತಿರ್ಬೋದು ಹಾಲು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರೊಟ್ಟಿಗೆ ನಾವು ನೆನೆಸಿಟ್ಕೊಂಡಿದ್ದಂತಹ ಅಕ್ಕಿನ ಸೇರಿಸ್ಕೋಬೇಕಾಗತ್ತೆ. ಈ ಪಾಯಸ ಅಥೆಂಟಿಕ್ ಟೇಸ್ಟಲ್ಲಿ ಬರಬೇಕಂದ್ರೆ ಕೆಲವೊಂದು ಟಿಪ್ಸ್ಗಳಿದೆ. ಮೊದಲನೇದಾಗಿ ನಾವು ಬಳಸುವಂಥ ಅಕ್ಕಿ ಆದಷ್ಟು ಭತ್ತ ತೊಗೊಂಡು ಮಿಲ್ ಮಾಡಿಸಿರ್ತಾರಲ್ವ, ಆ ಥರ ಅಕ್ಕಿ ಇದ್ರೆ ಬಳಸ್ಕೊಳ್ಳಿ. ಇಲ್ಲ ನಾರ್ಮಲ್ ಅಕ್ಕಿ ಕೂಡ ಬಳಸ್ಕೋಬೋದು, ರುಚಿ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನಂದರೆ ಅಕ್ಕಿ 3ರಿಂದ 4 ತಾಸು ಮಿನಿಮಮ್ ನೆಂದಿರಬೇಕು. ಹಾಗೆಯೇ ಬಳಸುವಂಥ ಪಾತ್ರೆ ಕೂಡ ದಪ್ಪ ತಳದ ಪಾತ್ರೆ ಆಗಿರಬೇಕು. ಹಾಗೆ ನಾವು ಉಪ್ಪನ್ನು ಹುರಿಯೋ ಸ್ಟೆಪ್ ತೋರಿಸಿದಲ್ವ, ಅದನ್ನಂತೂ ಮಿಸ್ ಮಾಡಲೇಬೇಡಿ. ಸ್ವಲ್ಪ ಮಟ್ಟಿಗೆ ಉಪ್ಪನ್ನು ಚೆನ್ನಾಗಿ ಹುರಿಬೇಕಾಗತ್ತೆ. ಅದಾದ ನಂತರ ನಾವು ಬಳಸುವಂಥ ಹಾಲು ಕೂಡ ಆದಷ್ಟು ಗಟ್ಟಿ ಇರೋವಂಥ ಹಾಲನ್ನು ತಗೊಳ್ಳಿ, ಹಸಿ ಹಾಲನ್ನು ತಗೊಳ್ಳಿ. ಮತ್ತು ಈ ಪಾಯಸಕ್ಕೆ ಬಳಸುವಂಥ ಬೆಲ್ಲನೂ ಕೂಡ ಆದಷ್ಟು ಬೆಳ್ಳಗಿರೋಂಥ ಬೆಲ್ಲನೇ ಬಳಸ್ಕೊಳ್ಳಿ. ಹಾಗೆಯೇ ಪಾಯಸ ಪೂರ್ತಿ ಮುಗಿಯೋವರೆಗೂ ಕೂಡ ಈ ಥರ ಕೈ ಆಡಿಸ್ತಾನೇ ಇರಬೇಕು. ಯಾವುದೇ ಕಾರಣಕ್ಕೂ ತಳ ಒತ್ತಲಿಕ್ಕೆ ಬಿಡಬೇಡಿ. ನೆನೆಸಿಟ್ಟಿರುವಂಥ ಅಕ್ಕಿನ ಹಾಲಿಗೆ ಹಾಕಿದ ನಂತರ ಮಧ್ಯದಲ್ಲಿ ಹಾಲಿನ ಪ್ರಮಾಣ ಆಗಲಿ ಅಥವಾ ನೀರಿನ ಪ್ರಮಾಣ ಆಗಲಿ ಹೆಚ್ಚಿಗೆ ಸೇರಿಸ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಾವು ಬಳಸ್ಕೊಂಡಿರೋವಂಥ ಅಕ್ಕಿ ಸಂಪೂರ್ಣವಾಗಿ ಹಾಲಿನಲ್ಲೇ ಬೇಯಬೇಕಾಗತ್ತೆ. ಹಾಗಾಗಿ ಪಾಯಸ ಸ್ಟಾರ್ಟ್ ಮಾಡಿದಾಗೇ ಹಾಲಿನ ಪ್ರಮಾಣನ ಹೆಚ್ಚಿಗೆ ಸೇರಿಸ್ಕೊಳ್ಳಿ. ಈಗ ನೋಡ್ತಿರ್ಬೋದು ನಾವು ಸೇರಿಸಿರೋವಂಥ ಅಕ್ಕಿ ಹಾಲಿನೊಟ್ಟಿಗೆ ಚೆನ್ನಾಗಿ ಬೆಂದು ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಪಾಯಸ ಮಾಡಲಿಕ್ಕೆ ನಿಜವಾಗ್ಲೂ ಪೇಷನ್ಸ್ ಬೇಕು, ಅದಕ್ಕೆ ಅಷ್ಟು ರುಚಿಯಾಗಿರುತ್ತೆ ಈ ಪಾಯಸ. ಪೇಷನ್ಸ್ ಇಲ್ಲದೆ ಇರೋವಂಥವ್ರು ಸಾಫ್ಟಾಗಿ ಕುಕ್ಕರಲ್ಲಿ ಅನ್ನ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಹಾಲು, ಬೆಲ್ಲ, ಏಲಕ್ಕಿ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಅದನ್ನೇ ಪಾಯಸ ಅಂತ ತಿಂತಾರೆ. ಆದರೆ ಅಥೆಂಟಿಕ್ ಟೇಸ್ಟ್ ಬರಬೇಕು ಅಂತಂದರೆ ಇದೇ ಥರ ಮಾಡ್ಕೊಳ್ಳಿ. ಎಷ್ಟು ರುಚಿಯಾಗಿರುತ್ತೆ ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ. ಅಕ್ಕಿ ಪೂರ್ತಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಬೇಕಾಗತ್ತೆ. ಒಂದು ಅಗಳು ತೊಗೊಂಡು ನೋಡಿ ಆಲ್ಮೋಸ್ಟ್ ಕುಕ್ ಆಗಿದೆ ಅಂದಾಗ ಇದಕ್ಕೆ ಸ್ವೀಟ್ಗೆ ಬೆಲ್ಲನ ಸೇರಿಸ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಕೂಡ ಈ ಪಾಯಸಕ್ಕೆ ಕಡಿಮೆ ಬೆಲ್ಲನೇ ಸೇರಿಸೋದು. ನಾನು ಕೂಡ ಇಲ್ಲಿ ಒಂದು ಅರ್ಧ ಲೋಟಕ್ಕಿಂತ ಕಡಿಮೆ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ತುಂಬ ಕಡಿಮೆ ಅನ್ನಿಸ್ತು ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಕರಗಬೇಕು. ಹಾಗೆಯೇ ಬೆಲ್ಲ ಅಕ್ಕಿ ಎರಡೂ ಕೂಡ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಇದನ್ನು ಮತ್ತೆ ಕುದಿಸ್ಕೋಬೇಕಾಗತ್ತೆ. ಮತ್ತೊಮ್ಮೆ ಚೆನ್ನಾಗಿ ಕುದಿ ಬಂದಾದ ನಂತರ ಇನ್ನೇನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತೀರೋ ಅನ್ನೋ ಟೈಮಲ್ಲಿ ಇದಕ್ಕೆ ಅರಿಶಿಣದೆಲೆನ ಸೇರಿಸ್ಕೋಬೇಕಾಗತ್ತೆ. ಆದಷ್ಟು ಫ್ರೆಶ್ ಆಗಿರೋವಂಥ ಅರಿಶಿಣದೆಲೆನ ಸೇರಿಸ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಒಣಗಿಸಿಟ್ಟಿರೋವಂಥ ಅರಿಶಿಣದೆಲೆನ ವಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಅರಿಶಿಣದೆಲೆ ಸೇರಿಸೋದ್ರಿಂದ ಪಾಯಸಕ್ಕೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದನ್ನು ಸೇರಿಸಿದ್ರೆ ಮತ್ತೆ ಏಲಕ್ಕಿ ಶುಂಠಿ ಪುಡಿನ ಸೇರಿಸೋ ಅಗತ್ಯ ಇರೋದಿಲ್ಲ. ಒಂದು ಪಕ್ಷದಲ್ಲಿ ನಿಮ್ಮ ಹತ್ರ ಅರಿಶಿಣದೆಲೆ ಇಲ್ಲ ಅಂದರೆ ಅದ್ರ ಬದಲಾಗಿ ಏಲಕ್ಕಿ ಶುಂಠಿ ಪುಡಿನ ಸೇರಿಸ್ಕೋಬೋದು. ಈಗ ನೋಡ್ತಿರ್ಬೋದು ಪಾಯಸ ಕಂಪ್ಲೀಟಾಗಿ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡ್ಬೇಕಾದ್ರೂ ಕೂಡ ಇದರೊಟ್ಟಿಗೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿದ್ರೇ ಈ ಪಾಯಸಕ್ಕೆ ಒಂದು ಒಳ್ಳೆ ರುಚಿ. ಈಗ ಪಾಯಸ ತುಂಬ ಬಿಸಿ ಇರೋದ್ರಿಂದ ನೋಡಲಿಕ್ಕೆ ಕನ್ಸಿಸ್ಟೆನ್ಸಿ ಈ ಥರ ಕಾಣಿಸ್ತಾ ಇದೆ. ಒಂದ್ಸಲ ಇದು ಸ್ವಲ್ಪ ತಣ್ಣಗಾದ ನಂತರ ನೋಡ್ಲಿಕ್ಕೆ ಒಳ್ಳೆ ಬೆಣ್ಣೆ ಥರ ಕಾಣಿಸುತ್ತೆ. ತಿನ್ನುವಾಗೂ ಕೂಡ ಅಷ್ಟೇ ಬೆಣ್ಣೆ ಅಷ್ಟೇ ಸಾಫ್ಟ್ ಆಗಿರುತ್ತೆ ಈ ಪಾಯಸ. ನಮ್ಮ ಮನೆಗಳಲ್ಲಿ ಈ ಹಾಲು ಪಾಯಸನ ಗೌರಿ ಹಬ್ಬ ಹಾಗೆ ದೀಪಾವಳಿ ಹಬ್ಬದಲ್ಲಿ ಮಿಸ್ ಮಾಡ್ದೇ ಮಾಡ್ತಾರೆ. ಮಧ್ಯದಲ್ಲೂ ಕೂಡ ಮಾಡ್ತಿರ್ತಾರೆ. ಈ ಹಾಲು ಪಾಯಸದೊಟ್ಟಿಗೆ ಧಾರಾಳವಾಗಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ, ಅದರ ರುಚಿನೇ ಬೇರೆ. ನಿಮ್ಗೇನಾದರೂ ಈ ಟ್ರೆಡಿಷ್ನಲ್ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ.
ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.